ಜೊತೆ ಪರಿಷತ್ ಸದಸ್ಯರಾದಂಥ ಇದೇ ಮುಖಂಡರಾದ ಎಚ್ ವಿಶ್ವನಾಥ್ ಇರುವಂಥದ್ದು ಸರ್, ಮುಖ್ಯಮಂತ್ರಿ ನಿವಾಸಕ್ಕೆ ಕಾವೇರಿ ನಿವಾಸಕ್ಕೆ 1,75,00,000 ನವೀಕರಣ ಸಂಬಂಧಪಟ್ಟ ಒಂದಷ್ಟು ಎಸ್ಟಿಮೇಟೆಡ್ ಆಗಿರೋದು. ಏನು ಅನ್ಸುತ್ತೆ ನಿಮಗೆ? ಅದು ಸಮಾಜವಾದಿಗಳು ಭಾಳ ಸುಂದರವಾಗಿರಬೇಕು. ಹೇಳ್ರಿ, ಎಷ್ಟು ಸರ್ತಿ ರಿನೋವೇಷನ್ ಮಾಡ್ತೀರಾ? ರಿನೋವೇಷನ್ ಆಗದೆ ಬಿಲ್ ತೊಗೊಂಡಿಲ್ಲ ಕೆಲವು ಕಡೆ ನೀವು. ಅರೆ ಸಂವಿಧಾನ ಅಂತ ದಿನ ಬೆದ್ದರೆ ಬಾಯಿಗೆ ಬಡ್ಕೊಳ್ಳೋವಂಥ ಮಂತ್ರಿಗಳು ಬೆಳಗ್ಗೆ ಎದ್ರಿ ಸಂವಿಧಾನ ಹರಣ ಆಗ್ತಾ ಇದೆಯಲ್ಲ, ಮತ್ತು ಇದೇನಿದು ನೀವು ಮಾಡ್ತಾ ಇರೋದು? ಸಂವಿಧಾನದ ಹರಣ ಅಲ್ವಾ ಇದು ಕಥೆ? ಅರ್ಥ ಮಾಡ್ಕೋಬೇಕು. ಹೀಗೆ ನಾನು ಹೇಳ್ತೇನೆ, ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ ಈ ರಾಜ್ಯದಲ್ಲಿ. ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ. ಈಗ ಹೋಗಿ ಕೃಷ್ಣ ಕಾವೇರಿ ಏನು ಸಿದ್ದರಾಮಯ್ಯ ಭಾಳ ಸುಪ್ಪತ್ತಿಗೆಯಲ್ಲಿ ಬೆಳೆದು ಬಂದಿದ್ದವರ ವರ್ಷ ರಿನೋವೇಷನ್ ಮಾಡಿಕೊಟ್ಟು. ಐ ಆಮ್ ವೆರಿ ಸಾರಿ ಫಾರ್ ದ ಅಫೇರ್ಸ್ ಆಫ್ ದ ಕರ್ನಾಟಕ ಸ್ಟೇಟ್ ಫಿಸ್ಕಲ್ ಮ್ಯಾಟರ್ಸ್. ಸಾರ್ವಜನಿಕರ ದುಡ್ಡು ಈ ರೀತಿ ಪೋಲಾಗ್ತಾ ಇರುವಂಥದ್ದು ಅಟ್ಲೀಸ್ಟ್ ಅವರಾದ್ರೂ ಬೇಡ ಅಂತ ಹೇಳ್ಬೇಕು ಸರ್. ಎಸ್ಟಿಮೇಟ್ ಮಾಡಿದ್ರೆ ಬೇಡ ಅಂತ ಹೇಳ್ಬೇಕಲ್ವ? ಅವರೇ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಅವರೇ ಫೈನಾನ್ಸ್ ಮಿನಿಸ್ಟರ್. ಅರೆ ಈ 5 ಬೀಸ್ಗಳಿದಾವಲ್ಲ, ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ? ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತಾನೆ. ಓಕೆ, ಅಂದರೆ ಅವರು ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಅಂದರೆ ಗ್ಯಾರಂಟಿ ಯೋಜನೆ ಸರ್ವೆ ಮಾಡೋಕ್ಕಂತ ಮಾಡಿದ್ದಾರೆ ಅಂತನಾ? ಗ್ಯಾರಂಟಿ ಯೋಜನೆ ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್, ಅದನ್ನು ಸರ್ವೆ ಮಾಡಲಿಕ್ಕೆ 10 ಕೋಟಿ ಆಲ್ರೆಡಿ ಶುರುವಾಗಿದೆ. ಅದು ಶುರುವಾಗಿದೆ. ಜೊತೆ ಪರಿಷತ್ ಸದಸ್ಯರಾದಂಥ ಇದೇ ಮುಖಂಡರಾದ ಎಚ್ ವಿಶ್ವನಾಥ್ ಇರುವಂಥದ್ದು ಸರ್, ಮುಖ್ಯಮಂತ್ರಿ ನಿವಾಸಕ್ಕೆ ಕಾವೇರಿ ನಿವಾಸಕ್ಕೆ 1,75,00,000 ನವೀಕರಣ ಸಂಬಂಧಪಟ್ಟ ಒಂದಷ್ಟು ಎಸ್ಟಿಮೇಟೆಡ್ ಆಗಿರೋದು. ಏನು ಅನ್ಸುತ್ತೆ ನಿಮಗೆ? ಅದು ಸಮಾಜವಾದಿಗಳು ಭಾಳ ಸುಂದರವಾಗಿರಬೇಕು. ಹೇಳ್ರಿ, ಎಷ್ಟು ಸರ್ತಿ ರಿನೋವೇಷನ್ ಮಾಡ್ತೀರಾ? ರಿನೋವೇಷನ್ ಆಗದೆ ಬಿಲ್ ತೊಗೊಂಡಿಲ್ಲ ಕೆಲವು ಕಡೆ ನೀವು. ಅರೆ ಸಂವಿಧಾನ ಅಂತ ದಿನ ಬೆದ್ದರೆ ಬಾಯಿಗೆ ಬಡ್ಕೊಳ್ಳೋವಂಥ ಮಂತ್ರಿಗಳು ಬೆಳಗ್ಗೆ ಎದ್ರಿ ಸಂವಿಧಾನ ಹರಣ ಆಗ್ತಾ ಇದೆಯಲ್ಲ, ಮತ್ತು ಇದೇನಿದು ನೀವು ಮಾಡ್ತಾ ಇರೋದು? ಸಂವಿಧಾನದ ಹರಣ ಅಲ್ವಾ ಇದು ಕಥೆ? ಅರ್ಥ ಮಾಡ್ಕೋಬೇಕು. ಹೀಗೆ ನಾನು ಹೇಳ್ತೇನೆ, ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ ಈ ರಾಜ್ಯದಲ್ಲಿ. ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ. ಈಗ ಹೋಗಿ ಕೃಷ್ಣ ಕಾವೇರಿ ಏನು ಸಿದ್ದರಾಮಯ್ಯ ಭಾಳ ಸುಪ್ಪತ್ತಿಗೆಯಲ್ಲಿ ಬೆಳೆದು ಬಂದಿದ್ದವರ ವರ್ಷ ರಿನೋವೇಷನ್ ಮಾಡಿಕೊಟ್ಟು. ಐ ಆಮ್ ವೆರಿ ಸಾರಿ ಫಾರ್ ದ ಅಫೇರ್ಸ್ ಆಫ್ ದ ಕರ್ನಾಟಕ ಸ್ಟೇಟ್ ಫಿಸ್ಕಲ್ ಮ್ಯಾಟರ್ಸ್. ಸಾರ್ವಜನಿಕರ ದುಡ್ಡು ಈ ರೀತಿ ಪೋಲಾಗ್ತಾ ಇರುವಂಥದ್ದು ಅಟ್ಲೀಸ್ಟ್ ಅವರಾದ್ರೂ ಬೇಡ ಅಂತ ಹೇಳ್ಬೇಕು ಸರ್. ಎಸ್ಟಿಮೇಟ್ ಮಾಡಿದ್ರೆ ಬೇಡ ಅಂತ ಹೇಳ್ಬೇಕಲ್ವ? ಅವರೇ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಅವರೇ ಫೈನಾನ್ಸ್ ಮಿನಿಸ್ಟರ್. ಅರೆ ಈ 5 ಬೀಸ್ಗಳಿದಾವಲ್ಲ, ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ? ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತಾನೆ. ಓಕೆ, ಅಂದರೆ ಅವರು ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಅಂದರೆ ಗ್ಯಾರಂಟಿ ಯೋಜನೆ ಸರ್ವೆ ಮಾಡೋಕ್ಕಂತ ಮಾಡಿದ್ದಾರೆ ಅಂತನಾ? ಗ್ಯಾರಂಟಿ ಯೋಜನೆ ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್, ಅದನ್ನು ಸರ್ವೆ ಮಾಡಲಿಕ್ಕೆ 10 ಕೋಟಿ ಆಲ್ರೆಡಿ ಶುರುವಾಗಿದೆ. ಅದು ಶುರುವಾಗಿದೆ. ಜೊತೆ ಪರಿಷತ್ ಸದಸ್ಯರಾದಂಥ ಇದೇ ಮುಖಂಡರಾದ ಎಚ್ ವಿಶ್ವನಾಥ್ ಇರುವಂಥದ್ದು ಸರ್, ಮುಖ್ಯಮಂತ್ರಿ ನಿವಾಸಕ್ಕೆ ಕಾವೇರಿ ನಿವಾಸಕ್ಕೆ 1,75,00,000 ನವೀಕರಣ ಸಂಬಂಧಪಟ್ಟ ಒಂದಷ್ಟು ಎಸ್ಟಿಮೇಟೆಡ್ ಆಗಿರೋದು. ಏನು ಅನ್ಸುತ್ತೆ ನಿಮಗೆ? ಅದು ಸಮಾಜವಾದಿಗಳು ಭಾಳ ಸುಂದರವಾಗಿರಬೇಕು. ಹೇಳ್ರಿ, ಎಷ್ಟು ಸರ್ತಿ ರಿನೋವೇಷನ್ ಮಾಡ್ತೀರಾ? ರಿನೋವೇಷನ್ ಆಗದೆ ಬಿಲ್ ತೊಗೊಂಡಿಲ್ಲ ಕೆಲವು ಕಡೆ ನೀವು. ಅರೆ ಸಂವಿಧಾನ ಅಂತ ದಿನ ಬೆದ್ದರೆ ಬಾಯಿಗೆ ಬಡ್ಕೊಳ್ಳೋವಂಥ ಮಂತ್ರಿಗಳು ಬೆಳಗ್ಗೆ ಎದ್ರಿ ಸಂವಿಧಾನ ಹರಣ ಆಗ್ತಾ ಇದೆಯಲ್ಲ, ಮತ್ತು ಇದೇನಿದು ನೀವು ಮಾಡ್ತಾ ಇರೋದು? ಸಂವಿಧಾನದ ಹರಣ ಅಲ್ವಾ ಇದು ಕಥೆ? ಅರ್ಥ ಮಾಡ್ಕೋಬೇಕು. ಹೀಗೆ ನಾನು ಹೇಳ್ತೇನೆ, ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ ಈ ರಾಜ್ಯದಲ್ಲಿ. ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ. ಈಗ ಹೋಗಿ ಕೃಷ್ಣ ಕಾವೇರಿ ಏನು ಸಿದ್ದರಾಮಯ್ಯ ಭಾಳ ಸುಪ್ಪತ್ತಿಗೆಯಲ್ಲಿ ಬೆಳೆದು ಬಂದಿದ್ದವರ ವರ್ಷ ರಿನೋವೇಷನ್ ಮಾಡಿಕೊಟ್ಟು. ಐ ಆಮ್ ವೆರಿ ಸಾರಿ ಫಾರ್ ದ ಅಫೇರ್ಸ್ ಆಫ್ ದ ಕರ್ನಾಟಕ ಸ್ಟೇಟ್ ಫಿಸ್ಕಲ್ ಮ್ಯಾಟರ್ಸ್. ಸಾರ್ವಜನಿಕರ ದುಡ್ಡು ಈ ರೀತಿ ಪೋಲಾಗ್ತಾ ಇರುವಂಥದ್ದು ಅಟ್ಲೀಸ್ಟ್ ಅವರಾದ್ರೂ ಬೇಡ ಅಂತ ಹೇಳ್ಬೇಕು ಸರ್. ಎಸ್ಟಿಮೇಟ್ ಮಾಡಿದ್ರೆ ಬೇಡ ಅಂತ ಹೇಳ್ಬೇಕಲ್ವ? ಅವರೇ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಅವರೇ ಫೈನಾನ್ಸ್ ಮಿನಿಸ್ಟರ್. ಅರೆ
ಈ 5 ಬೀಸ್ಗಳಿದಾವಲ್ಲ ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ? ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ. ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತಾನೆ. ಓಕೆ. ಅಂದರೆ 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 ಅವರು ಅಂದರೆ ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಒಂದು ನಿಮಿಷ ಅಂದರೆ ಗ್ಯಾರಂಟಿ ಯೋಜನೆ ಸರ್ವೆ ಮಾಡೋಕ್ಕಂತ ಮಾಡಿದ್ದಾರೆ ಅಂತನಾ? ಗ್ಯಾರಂಟಿ ಯೋಜನೆ ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್ ಅದನ್ನು ಸರ್ವೆ ಮಾಡಲಿಕ್ಕೆ 10 ಕೋಟಿ ಆಲ್ರೆಡಿ ಶುರುವಾಗಿದೆ. ಅದು ಶುರುವಾಗಿದೆ. ನಮ್ಮ ಜೊತೆ ಪರಿಷತ್ ಸದಸ್ಯರಾದಂಥ ಇದೇ ಮುಖಂಡ ಎಚ್ ವಿಶ್ವನಾಥ್ ಇರುವಂಥದ್ದು. ಸರ್, ಮುಖ್ಯಮಂತ್ರಿ ನಿವಾಸಕ್ಕೆ ಕಾವೇರಿ ನಿವಾಸಕ್ಕೆ 1,75,00,000 ನವೀಕರಣ ಸಂಬಂಧಪಟ್ಟ ಒಂದಷ್ಟು ಎಸ್ಟಿಮೇಟೆಡ್ ಆಗಿರೋದು. ಏನು ಅನ್ಸುತ್ತೆ ನಿಮಗೆ? ಅದು ಸಮಾಜವಾದಿಗಳು ಭಾಳ ಸುಂದರವಾಗಿರಬೇಕು. ಹೇಳ್ರಿ, ಎಷ್ಟು ಸರ್ತಿ ರಿನೋವೇಷನ್ ಮಾಡ್ತೀರಾ? ರಿನೋವೇಷನ್ ಆಗದೆ ಬಿಲ್ ತೊಗೊಂಡಿಲ್ಲ ಕೆಲವು ಕಡೆ ನೀವು. ಅರೆ ಸಂವಿಧಾನ ಅಂತ ದಿನ ಬೆದ್ದರೆ ಬಾಯಿಗೆ ಬಡ್ಕೊಳ್ಳೋವಂಥ ಮಂತ್ರಿಗಳು ಬೆಳಗ್ಗೆ ಎದ್ರಿ ಸಂವಿಧಾನ ಹರಣ ಆಗ್ತಾ ಇದೆಯಲ್ಲ. ಮತ್ತು ಇದೇನಿದು ನೀವು ಮಾಡ್ತಾ ಇರೋದು? ಸಂವಿಧಾನದ ಹರಣ ಅಲ್ವ ಇದು ಕಥೆ? ಅರ್ಥ ಮಾಡ್ಕೋಬೇಕು. ಹೀಗೆ ನಾನು ಹೇಳ್ತೇನೆ, ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ ಈ ರಾಜ್ಯದಲ್ಲಿ. ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ. ಈಗ ಹೋಗಿ ಕೃಷ್ಣ ಕಾವೇರಿ ಏನು ಸಿದ್ದರಾಮಯ್ಯ ಭಾಳ ಸುಪ್ಪತ್ತಿಗೆಯಲ್ಲಿ ಬೆಳೆದು ಬಂದಿದ್ದವ್ರ ವರ್ಷ ರಿನೋವೇಷನ್ ಮಾಡಿಕೊಟ್ಟು. ಐ ಆಮ್ ವೆರಿ ಸಾರಿ ಫಾರ್ ದ ಅಫೇರ್ಸ್ ಆಫ್ ದ ಕರ್ನಾಟಕ ಸ್ಟೇಟ್ ಫಿಸ್ಕಲ್ ಮ್ಯಾಟರ್ಸ್. ಸಾರ್ವಜನಿಕರ ದುಡ್ಡು ಈ ರೀತಿ ಪೋಲಾಗ್ತಾ ಇರೋದು ಅಟ್ಲೀಸ್ಟ್ ಅವರಾದ್ರೂ ಬೇಡ ಅಂತ ಹೇಳ್ಬೇಕು ಸರ್. ಎಸ್ಟಿಮೇಟ್ ಮಾಡಿದ್ರೆ ಬೇಡ ಅಂತ ಹೇಳ್ಬೇಕಲ್ವ? ಅವರೇ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಅವರೇ ಫೈನಾನ್ಸ್ ಮಿನಿಸ್ಟರ್. ಅರೆ ಈ 5 ಬೀಸ್ಗಳಿದಾವಲ್ಲ ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ? ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ. ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತಾನೆ. ಓಕೆ. ಅಂದರೆ 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 ಅವರು ಅಂದರೆ ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಒಂದು ನಿಮಿಷ ಅಂದರೆ ಗ್ಯಾರಂಟಿ ಯೋಜನೆ ಸರ್ವೆ ಮಾಡೋಕ್ಕಂತ ಮಾಡಿದ್ದಾರೆ ಅಂತನಾ? ಗ್ಯಾರಂಟಿ ಯೋಜನೆ ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್ ಅದನ್ನು ಸರ್ವೆ ಮಾಡಲಿಕ್ಕೆ 10 ಕೋಟಿ ಆಲ್ರೆಡಿ ಶುರುವಾಗಿದೆ. ಅದು ಶುರುವಾಗಿದೆ. ನಮ್ಮ ಜೊತೆ ಪರಿಷತ್ ಸದಸ್ಯರಾದಂಥ ಇದೇ ಮುಖಂಡ ಎಚ್ ವಿಶ್ವನಾಥ್ ಇರುವಂಥದ್ದು. ಸರ್, ಮುಖ್ಯಮಂತ್ರಿ ನಿವಾಸಕ್ಕೆ ಕಾವೇರಿ ನಿವಾಸಕ್ಕೆ 1,75,00,000 ನವೀಕರಣ ಸಂಬಂಧಪಟ್ಟ ಒಂದಷ್ಟು ಎಸ್ಟಿಮೇಟೆಡ್ ಆಗಿರೋದು. ಏನು ಅನ್ಸುತ್ತೆ ನಿಮಗೆ? ಅದು ಸಮಾಜವಾದಿಗಳು ಭಾಳ ಸುಂದರವಾಗಿರಬೇಕು. ಹೇಳ್ರಿ, ಎಷ್ಟು ಸರ್ತಿ ರಿನೋವೇಷನ್ ಮಾಡ್ತೀರಾ? ರಿನೋವೇಷನ್ ಆಗದೆ ಬಿಲ್ ತೊಗೊಂಡಿಲ್ಲ ಕೆಲವು ಕಡೆ ನೀವು. ಅರೆ ಸಂವಿಧಾನ ಅಂತ ದಿನ ಬೆದ್ದರೆ ಬಾಯಿಗೆ ಬಡ್ಕೊಳ್ಳೋವಂಥ ಮಂತ್ರಿಗಳು ಬೆಳಗ್ಗೆ ಎದ್ರಿ ಸಂವಿಧಾನ ಹರಣ ಆಗ್ತಾ ಇದೆಯಲ್ಲ. ಮತ್ತು ಇದೇನಿದು ನೀವು ಮಾಡ್ತಾ ಇರೋದು? ಸಂವಿಧಾನದ ಹರಣ ಅಲ್ವ ಇದು ಕಥೆ? ಅರ್ಥ ಮಾಡ್ಕೋಬೇಕು. ಹೀಗೆ ನಾನು ಹೇಳ್ತೇನೆ, ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ ಈ ರಾಜ್ಯದಲ್ಲಿ. ದುಂದು ವೆಚ್ಚ ಮಿತಿ ಮೀರಿ ಹೋಗಿದೆ. ಈಗ ಹೋಗಿ ಕೃಷ್ಣ ಕಾವೇರಿ ಏನು ಸಿದ್ದರಾಮಯ್ಯ ಭಾಳ ಸುಪ್ಪತ್ತಿಗೆಯಲ್ಲಿ ಬೆಳೆದು ಬಂದಿದ್ದವ್ರ ವರ್ಷ ರಿನೋವೇಷನ್ ಮಾಡಿಕೊಟ್ಟು. ಐ ಆಮ್ ವೆರಿ ಸಾರಿ ಫಾರ್ ದ ಅಫೇರ್ಸ್ ಆಫ್ ದ ಕರ್ನಾಟಕ ಸ್ಟೇಟ್ ಫಿಸ್ಕಲ್ ಮ್ಯಾಟರ್ಸ್. ಸಾರ್ವಜನಿಕರ ದುಡ್ಡು ಈ ರೀತಿ ಪೋಲಾಗ್ತಾ ಇರೋದು ಅಟ್ಲೀಸ್ಟ್ ಅವರಾದ್ರೂ ಬೇಡ ಅಂತ ಹೇಳ್ಬೇಕು ಸರ್. ಎಸ್ಟಿಮೇಟ್ ಮಾಡಿದ್ರೆ ಬೇಡ ಅಂತ ಹೇಳ್ಬೇಕಲ್ವ? ಅವರೇ ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಅವರೇ ಫೈನಾನ್ಸ್ ಮಿನಿಸ್ಟರ್. ಅರೆ ಈ 5 ಬೀಸ್ಗಳಿದಾವಲ್ಲ ಅವು ಹೇಗೆ ನಡೀತಾ ಇದೆ ಅನ್ನೋದಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಸರ್ವೆ ಮಾಡಲಿಕ್ಕೆ. ಏನು ನಡೀತಾ ಇದೆ ಇಲ್ಲಿ? ಅದನ್ನು ಯಾರು ತೊಗೊಂಡಿರೋದು? ಬರುತ್ತೆ ಈಚೆಗೆ. ಸರ್ವೆ ಮಾಡೋಕ್ಕೆ 10 ಕೋಟಿ ಅಂತಾನೆ. ಓಕೆ. ಅಂದರೆ 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 ಅವರು ಅಂದರೆ ಯಾರು ಸಿದ್ದರಾಮಯ್ಯ ಆಪ್ತರೋ ಅಥವಾ ಸಚಿವರು ಆಪ್ತರ? ಸಿದ್ದರಾಮಯ್ಯ ಆಪ್ತ ಇಲ್ದವ್ರು ಯಾರಿಗೆ ಕೊಡ್ತಾರೆ? ಆಪ್ತರಿಗೆ ಮಾತ್ರ ಕೊಡೋದಿಲ್ಲ. ಒಂದು ನಿಮಿಷ ಅಂದರೆ ಗ್ಯಾರಂಟಿ ಯೋಜನೆ ಸರ್ವೆ ಮಾಡೋಕ್ಕಂತ ಮಾಡಿದ್ದಾರೆ ಅಂತನಾ? ಗ್ಯಾರಂಟಿ ಯೋಜನೆ ದಿ ಸಕ್ಸಸ್ ಆಫ್ ದ ಗ್ಯಾರಂಟಿ ಸ್ಕೀಮ್ಸ್ ಅದನ್ನು ಸರ್ವೆ ಮಾಡಲಿಕ್ಕೆ 10 ಕೋಟಿ ಆಲ್ರೆಡಿ ಶುರುವಾಗಿದೆ. ಅದು ಶುರುವಾಗಿದೆ.